ಹಲೋ ಎವ್ರಿವನ್, ವೆಲ್ಕಮ್ ಟು ಸವಿ ವ್ಲಾಗ್ಸ್. ಇದು ಶ್ರಾವಣ ಮಾಸದಲ್ಲಿಯ 3ನೇ ಮಂಗಳವಾರದ ಮಂಗಳಗೌರಿ ಪೂಜೆ ರೀ. ನಾನು ಇದನ್ನು ನನ್ನ ಗಂಡನ ಮನೆಯಲ್ಲಿ ಮಾಡ್ತಿದ್ದೀನಿ ರೀ. 2 ಪೂಜೆನ ನಾನು ತವ್ರ ಮನೆಯಲ್ಲಿ ಮಾಡಿದ್ದೀನಿ ರೀ. ಇವಾಗ ಗಂಡನ ಮನೆಗೆ ಬಂದಿದ್ದೀನಿ, ಹಾಗಾಗಿ ಈ 3ನೇ ಪೂಜೆನ ನಾನು ಗಂಡನ ಮನೆಯಲ್ಲಿ ಮಾಡ್ತಿದ್ದೀನಿ. ನಾನು ಇಲ್ಲಿ ಯಾವ ರೀತಿ ಪೂಜೆನ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಡೆಕೋರೇಷನ್ನ ನಮ್ಮ ಮನೆಯವರು ನನಗೆ ಮಾರ್ನಿಂಗ್ ಟೈಮು ಮಾಡಿಕೊಟ್ಟಿದ್ರು ರೀ. ಹಾಗಾಗಿ ನಾನು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ ಒಂದು ಮನೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ರೀ. ಅದ್ರ ಮೇಲ್ಗಡೆ ಚರಗಿನಲ್ಲಿ ನೀರು ಹಾಕ್ಕೊಂಡಿದ್ದೀನಿ ರೀ. ಆ ನೀರಲ್ಲಿ ಕಾಯಿನ್ನ ಮತ್ತು ಅರಿಶಿನ ಕುಂಕುಮನ ಹಾಕ್ಕೊಂಡಿದ್ದೀನಿ ರೀ. ಇಲ್ಲೇ ಮೇಲೆ ಎಲೆ 5 ವಿಳ್ಯದೆಲೆನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಗೌರಿ ಮುಖನ ಇಟ್ಕೊಂಡಿದ್ದೀನಿ ರೀ. ನಾನಿಲ್ಲಿ ಕೆಂಪು ಬ್ಲೌಸ್ ಪೀಸ್ನ ಮಡಿಚಿಬಿಟ್ಟು ಏರಿಸ್ತಿದ್ದೀನಿ ರೀ. ನಾನಿಲ್ಲಿ ಗೌರಿಗೆ ಗುಂಡ್ಗಡಿನ ಹಾಕ್ಕೊಳ್ತಿದ್ದೀನಿ ರೀ. ಆಮೇಲೆ ತಾಳಿನ, ಗೆಜ್ಜೆ ವಸ್ತ್ರನ ಹಾಕ್ಕೊಳ್ತೀನಿ ರೀ. ನಿಮ್ಮ ಕಡೆ ಯಾವುದಾದ್ರೂ ಜ್ಯುವೆಲ್ರಿ ಇದ್ದರೆ ಅವನು ಹಾಕ್ಬೋದು ರೀ. ನಾವಿಲ್ಲಿ ಗೌರಿ ಮುಖಕ್ಕೆ ಕಿವಿಗೆ ಹೋಲನ್ನ ಹಾಕ್ಸಿದ್ವಿ ರೀ. ಇಯರಿಂಗ್ಸ್ನು ಇಟ್ಕೋಬೋದಂತ ಅವನು ನಾನು ಇಟ್ಕೊಂಡಿದ್ದೀನಿ. ಮತ್ತು ಮೂಗಲ್ಲಿ ಮೂಗುತಿ ಹಾಕೋಕ್ಕೂ ನಾವು ಹೋಲ್ ಹಾಕ್ಸಿದ್ವಿ ರೀ. ಹಾಗಾಗಿ ಅಲ್ಲಿ ನಾನು ಮೂಗುತಿನ ಹಾಕ್ತಿದ್ದೀನಿ ರೀ. ನಮ್ಮ ಮನೆಯಲ್ಲಿ ಬಟನ್ ರೋಸ್ ಜಾಸ್ತಿ ತೊಗೊಂಬಂದಿದ್ರಿ. ಅದನ್ನೇ ಪೋಣಿಸಿ ನಾನಿಲ್ಲೇ ಹಾರ ಮಾಡಿ ದೇವರಿಗೆ ಹಾಕ್ಕೊಳ್ತಿದ್ದೀನಿ ರೀ. ಕೆಲವೊಬ್ಬರು ಇಲ್ಲಿ 4 ವಾರನೂ ಮಂಗಳಗೌರಿಗೆ ಸೀರೆನ ಉಡಿಸ್ತಾರೆ ರೀ. ಆದರೆ ನಾನಿಲ್ಲಿ ಕೊನೆ ದಿನ ಮಾತ್ರ ಸೀರೆ ಉಡಿಸಿರ್ತೀನಿ. ಇನ್ನು 3 ದಿನ ನಾನು ಈ ರೀತಿ ಬ್ಲೌಸ್ ಪೀಸ್ನ ಏರಿಸಿ ಪೂಜೆನ ಮಾಡ್ತೀನಿ ರೀ. ನಾನಿವಾಗ ದೀಪನ ಇಟ್ಕೊಳ್ತಿದ್ದೀನಿ. ಹಾಗೆ ಮಂಗಳಗೌರಿ ವ್ರತದ ಬುಕ್ಕನ್ನು ಇಟ್ಕೊಳ್ತಿದ್ದೀನಿ ರೀ. ಇವಾಗ ವಿಭೂತಿ, ಕುಂಕುಮ, ಅರಿಶಿನ ಇವನ್ನೆಲ್ಲ ಹಚ್ಕೊಂಡು ಪೂಜೆ ಮಾಡ್ತಿದ್ದೀನಿ. ಇಲ್ಲಿ ದೀಪಕ್ಕೂ ನಾನು ಕುಂಕುಮ, ಅರಿಶಿನ ಹಚ್ಚಿ ಪೂಜೆ ಮಾಡ್ತೀನಿ ರೀ. ಇವಾಗ ದೀಪಕ್ಕೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ರೀ. ಹಾಗೆ ದೇವರಿಗೆ ದಾಸವಾಳ ಹೂವು ಅವನ್ನೆಲ್ಲ ಏರಿಸಿ ಅಲಂಕಾರ ಮಾಡ್ತಿದ್ದೀನಿ ರೀ. ನಾನಿಲ್ಲಿ ಪೂಜೆನ ಮಾಡುವಾಗ ನನ್ನ ಮಗ ಮಲ್ಕೊಂಡಿದ್ದಾರೆ. ಹಾಗೆ ನಮ್ಮ ಅತ್ತೆಯವರು ನನಗೆ ನೈವೇದ್ಯಕ್ಕೆ ಅಂತ ಎಲ್ಲ ಅಡುಗೆನ ತಯಾರು ಮಾಡಾಕತ್ತಿದ್ರು ರೀ. ನಾನಿಲ್ಲಿ ತುಪ್ಪದ ದೀಪನ ಹಚ್ಕೊಳ್ತಿದ್ದೀನಿ ರೀ. ನಾನಿಲ್ಲಿ ಪೂಜೆಗೆ ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಕಿತ್ತಳೆ ಹಣ್ಣು ಮತ್ತು ಸೀತಾಫಲ, ಲಿಂಬೆಹಣ್ಣು ಇಟ್ಕೊಂಡಿದ್ದೀನಿ ರೀ. ನಾನಿಲ್ಲಿ ಉಡಿ ತುಂಬೋಕೆ ಅಂತ 2 ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಬೆಟ್ಟ, ಉತ್ತತ್ತಿ ಮತ್ತು ಕಡ್ಲೆಕಾಳು, ಕೊಬ್ಬರಿ ಬಟ್ಲ, ಒಂದು ಸ್ವಲ್ಪ ರೊಕ್ಕ, ಒಂದು ಕಂಕಣನೂ ಇಟ್ಬಿಟ್ಟು ಗೌರಿಗೆ ಉಡಿ ತುಂಬ್ತಿದ್ದೀನಿ ರೀ. ನಾನಿವಾಗ ಆರತಿ ಮಾಡಿಬಿಟ್ಟು ಕಥೆನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ.
ಇವಾಗ ನಾವು ಮಂಗಳಾರತಿನ ಮಾಡಿಬಿಟ್ಟು ಮಂಗಳಾರತಿ ಹಾಡನ್ನ ಹಾಡ್ತಿದ್ದೀನಿ ರೀ. ಆರತಿ ಆರತಿ ಮಂಗಳಾರತಿ ಮಂಗಳ ಗೌರಿ ಮಂಗಳಾರತಿ ಆರತಿ ತಾಯಿ ಮಂಗಳ ಗೌರಿ ಬಾರಮ್ಮ ದೇವಿ ಶ್ರೀ ಗೌರಿ ಆರತಿ ಆರತಿ ಮಂಗಳಾರತಿ ಮಂಗಳ ಗೌರಿ ಮಂಗಳಾರತಿ ನಾರಿಯರೆಲ್ಲ ಪ್ರೇಮದಿಂದೆತ್ತಿರೆ ನವರತ್ನದಾರತಿ ಶ್ರೀ ಗೌರಿಗೆ ನಾರಿಯರೆಲ್ಲರೂ ಪ್ರೇಮದಿಂದೆತ್ತಿರೆ ನವರತ್ನದಾರತಿ ಶ್ರೀ ಗೌರಿಗೆ ಆರತಿ ಆರತಿ ಮಂಗಳಾರತಿ ಮಂಗಳ ಗೌರಿಗೆ ಮಂಗಳಾರತಿ ಪರಮ ಸಂತೋಷದಿಂದೆತ್ತಿರೆ ಆರತಿ ಆಡುತ್ತ ಪಾಡುತ್ತ ನಲಿಯುತ್ತ ಪರಮ ಸಂತೋಷದಿಂದೆತ್ತಿರೆ ಆರತಿ ಆಡುತ್ತ ಪಾಡುತ್ತ ನಲಿಯುತ್ತ ಆರತಿ ಆರತಿ ಮಂಗಳಾರತಿ ಮಂಗಳ ಗೌರಿಗೆ ಮಂಗಳಾರತಿ ಭಾವ ಭಕುತಿಯಲ್ಲಿ ಪೂಜಿಸಿರೆ ಎತ್ತಿರೆ ಆರತಿ ಸುಧತಿಯರೆಲ್ಲರೂ ಭಾವ ಭಕುತಿಯಲ್ಲಿ ಪೂಜಿಸಿರೆ ಎತ್ತಿರೆ ಆರತಿ ಸುಧತಿಯರೆಲ್ಲರೂ ಆರತಿ ಆರತಿ ಮಂಗಳಾರತಿ ಮಂಗಳ ಗೌರಿಗೆ ಮಂಗಳಾರತಿ ಮುದದಿಂದ ಆರತಿ ಮಾಡಿರೆ ಮನ್ಹಾರ ಭೂಷಿತೆ ಶ್ರೀ ಗೌರಿಗೆ ಮುದದಿಂದ ಆರತಿ ಮಾಡಿರೆ ಮನ್ಹಾರ ಭೂಷಿತೆ ಶ್ರೀ ಗೌರಿಗೆ ಆರತಿ ಆರತಿ ಮಂಗಳಾರತಿ ಮಂಗಳ ಗೌರಿ ಮಂಗಳಾರತಿ. ನಮ್ಮ ಮಂಗಳಾರತಿ ಮುಗೀತ್ರಿ. ಇವಾಗ ನನ್ನ ಮಗನೂ ಎದ್ದಿದ್ದಾರೆ. ನಮ್ಮ ಅತ್ತೆಯವರು ಅವನ್ನ ಎತ್ಕೊಂಡು ಕೂತ್ಕೊಂಡಿದ್ರು ರೀ ಪೂಜೆ ತೋರಿಸ್ಕೊಂತ. ಇವಾಗ ನಮ್ಮ ಮನೆಯವರು ಕಾಯಿ ಹೊಡಿತಿದ್ದಾರೆ. ಆಮೇಲೆ ನಾನು ನೈವೇದ್ಯನ ಹಿಡಿದು ಪೂಜೆನ ಮುಗಿಸಿ ಊಟನ ಮಾಡ್ತೀನಿ ರೀ. ಈ ಪೂಜೆ ಮಾಡುವಾಗ ಒಪ್ಪತ್ತು ಇರಬೇಕು ರೀ. ನಾನಿಲ್ಲಿ ಪೂಜೆ ಮಾಡುವವರೆಗೂ ಉಪವಾಸ ಇರ್ತೀನಿ. ಆಮೇಲೆ ಊಟ ಮಾಡ್ತೀನಿ ರೀ. ಇಲ್ಲಿ ನಾನು ನಮ್ಮ ಮನೆಯವರು ಆರತಿನ ಬೆಳಗ್ತಿದ್ದೀವಿ ರೀ. ಇವಾಗ ನಾವು ಊಟನ ಮಾಡಿ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲದ ಟೈಮಿಗೆ ಮುತ್ತೈದೆಯರನ್ನ ಕರೆದ್ಬಿಟ್ಟು ಉಡಿನ ತುಂಬ್ತೀವಿ ರೀ. ಈ ರೀತಿ ನಾನು ನನ್ನ ಗಂಡನ ಮನೆಯಲ್ಲಿ 3ನೇ ಮಂಗಳಗೌರಿ ಪೂಜೆನ ಮಾಡಿದೆ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.